ಹಾಯ್ ಹಲೋ ನಮಸ್ಕಾರ. ನಾನು ಡಾಕ್ಟರ್ ಪೂರ್ಣಿಮಾ, ಅಸೋಸಿಯೇಟ್ ಡಾಕ್ಟರ್ ಟು ಡಾಕ್ಟರ್ ರಾಜೇಶ್ ಅವರು. ಸೊ ಇವತ್ತು ನಾವು ಚರ್ಚೆ ಮಾಡೋದು ವಿಷಯ ಅಂದರೆ ವಿಟ್ಲಿಗೋ ಬಗ್ಗೆ. ಸೊ ವಿಟ್ಲಿಗೋ ಅಂದರೆ ಏನು, ಏನಕ್ಕೋಸ್ಕರ ವಿಟ್ಲಿಗೋ ಬರೋದು, ವಿಟ್ಲಿಗೋದಲ್ಲಿ ಇರೋದು ಕಾಮನ್ ಪ್ರೆಸೆಂಟೇಷನ್ ಹೇಗೆ ಇರುತ್ತೆ, ವಿಟ್ಲಿಗೋದಲ್ಲಿ ಯಾವ ಥರ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ನಾವು ತೊಗೊಂಡು ಬರಬೇಕು, ಹೋಮಿಯೋಪತಿಯಲ್ಲಿ ನಾವು ವಿಟ್ಲಿಗೋಗೆ ಯಾವ ಥರ ಟ್ರೀಟ್ ಮಾಡಬಹುದು, ವಾಟ್ ಆರ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಆದರೆ ಯಾವ ಥರ ನಾವು ಮ್ಯಾನೇಜ್ ಮಾಡಬಹುದು ಅಂಥರದ ಬಗ್ಗೆ ಈ ಒಂದು ಫೇಸ್ಬುಕ್ ಲೈವ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ವಿಟ್ಲಿಗೋ? ಸೊ ವಿಟ್ಲಿಗೋ ಅಂದರೆ ಈಗ ಕಾಮನ್ ಆಗಿ ಕನ್ನಡದಲ್ಲಿ ಹೇಳಿದಾಗ ಟೈಮು ಇದಕ್ಕೆ ನಾವು ಬಿಳಿ ಮಚ್ಚೆ ಅಂತ ಹೇಳ್ತೇವೆ. ಸೊ ವಿಟ್ಲಿಗೋ ಅಂದರೆ ಏನಾಗುತ್ತೆ, ಈಗ ಸಪೋಸ್ ನೋಡಿ, ಈಗ ನಾರ್ಮಲ್ ಆಗಿ ನಮ್ಮದು ನಾರ್ಮಲ್ ಸ್ಕಿನ್ ಕಲರ್ಗೆ ನಮಗೆ ಮೆಲನಿನ್ ಅಂತಂದು ಪಿಗ್ಮೆಂಟ್ ಬೇಕು. ಸೊ ಏನಾಗುತ್ತಂದರೆ ಈ ಮೆಲನಿನ್ ಪಿಗ್ಮೆಂಟು ಈ ವಿಟ್ಲಿಗೋ ಕಂಡೀಷನಲ್ಲಿ ಏನಾಗುತ್ತಂದರೆ ಅದು ತುಂಬ ಕಮ್ಮಿಯಾಗಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಯೂಶುವಲ್ ಆಗಿ ನಮ್ಮ ಬಾಡಿದಲ್ಲಿ ಮೆಲನೋಸೈಟ್ಸ್ ಇಂದ ಮೆಲನಿನ್ ಪಿಗ್ಮೆಂಟ್ ರಿಲೀಸ್ ಆಗೋದು. ಸೊ ಈ ವಿಟ್ಲಿಗೋ ಕಂಡೀಷನಲ್ಲಿ ಈ ಮೆಲನೋಸೈಟ್ಸ್ ಏನಾಗುತ್ತಂದರೆ ಸರಿಯಾಗಿ ಅದು ಮೆಲನಿನ್ ಪ್ರೊಡಕ್ಷನ್ ಮಾಡಲ್ಲ, ಇಲ್ಲಾಂದರೆ ಮೆಲನೋಸೈಟ್ ಏನಾಗುತ್ತಂದರೆ ಸರಿಯಾಗಿ ಕೆಲಸ ಮಾಡಲ್ಲ, ಅವು ಸೆಲ್ಫ್ ಆಗಿ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಅಂಥ ಒಂದು ಸೆಲ್ಫ್ ಡಿಸ್ಟ್ರಕ್ಷನ್ ಪ್ರಾಸೆಸ್ ನಾವು ಈ ಥರ ವಿಟ್ಲಿಗೋ ಕಂಡೀಷನಲ್ಲಿ ನೋಡ್ತೀವಿ. ಸೊ ಅದು ಏನಕ್ಕೋಸ್ಕರ ಈ ಥರ ಸೆಲ್ಫ್ ಡಿಸ್ಟ್ರಕ್ಷನ್ ಆಗುತ್ತೆ? ಸೊ ನಾರ್ಮಲ್ ಆಗಿ ನೋಡಿ, ಈಗ ಈ ನಮ್ಮ ಬಾಡಿದಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ. ಅಂದರೆ ಈಗ ಸಪೋಸ್ ನಮ್ಮ ಬಾಡಿದಲ್ಲಿ ಏನಾದರೂ ಫಾರಿನ್ ಆಬ್ಜೆಕ್ಟ್ಸ್ ಏನಾದರೂ ಬಂದರೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಫೈಟ್ ಮಾಡಿಬಿಡುತ್ತೆ ಅಲ್ವಾ. ಸೊ ಈ ವಿಟ್ಲಿಗೋ ಇದು ಆಟೋ ಇಮ್ಯೂನ್ ಕಂಡೀಷನಲ್ಲಿ ಬಾಡಿಗೆ ಗೊತ್ತಾಗಲ್ಲ ನಮ್ಮ ಬಾಡಿ ಸೆಲ್ಸ್ ಏನು, ಅಂದರೆ ಈ ಫಾರಿನ್ ಪಾರ್ಟಿಕಲ್ಸ್ ಏನಂತ ಗೊತ್ತಾಗಲ್ಲ. ಸೊ ಬಾಡಿ ಏನಾಗುತ್ತಂದರೆ ಅದು ಸೆಲ್ಫ್ ಆಗಿ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಸೊ ಈ ಮೆಲನೋಸೈಟ್ಸ್ಗೆ ಬಾಡಿ ಸೆಲ್ಫ್ ಆಗಿ ಅದು ಅಟ್ಯಾಕ್ ಮಾಡಿಕೊಂಡು ಈ ಮೆಲನೋಸೈಟ್ಸಿಂದ ಏನು ಮಾಡ್ತಾರೆ, ಈ ಮೆಲನಿನ್ ಪಿಗ್ಮೆಂಟೇಷನ್ ಅದು ಡಿಸ್ಟ್ರಕ್ಷನ್ ಪ್ರಾಸೆಸ್ ಇಂದ ಏನಾಗುತ್ತೆ ಅಂದರೆ ಈ ಮೆಲನಿನ್ ಸರಿಯಾಗಿ ರಿಲೀಸ್ ಆಗಲ್ಲ ಆರ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಇರೋದು ಆ ಕಲರು ನಾರ್ಮಲ್ ಸ್ಕಿನ್ ಕಲರ್ ಹೋಗ್ಬಿಟ್ಟು ಅಲ್ಲಿ ನಾವು ನೋಡಿದಾಗ ವೈಟ್ ಕಲರ್ ಆಗಿ, ಇಲ್ಲಾಂದರೆ ಹೈಪೋ ಪಿಗ್ಮೆಂಟೆಡ್ ಪ್ಯಾಚಸ್ ಆಗಿ ನಮಗೆ ಕಾಣಿಸುತ್ತೆ. ಸೊ ಅದು ಮೇಯ್ನ್ ಆಗಿ ಈ ಥರ ಪ್ರೆಸೆಂಟೇಷನ್ ಆಗಿ ನಮಗೆ ವಿಟ್ಲಿಗೋ ಕೇಸಸಲ್ಲಿ ಈ ಥರ ಪ್ರೆಸೆಂಟೇಷನ್ ನಮಗೆ ಕಾಣಿಸುತ್ತೆ. ಅಂದರೆ ಅಲ್ಲಿ ವೈಟ್ ಕಲರ್ ಇಲ್ಲಾಂದರೆ ಹೈಪೋ ಪಿಗ್ಮೆಂಟೆಡ್ ಪ್ಯಾಚಸ್ ಆಗಿ ಕಾಣಿಸುತ್ತೆ. ಸೊ ಕಾಸ್ ಅಂದರೆ ಹೇಳಿಬಿಟ್ರೆ ವಿಟ್ಲಿಗೋದು ಮೇನ್ ಕಾಸ್ ಅಂದರೆ ಹೇಳಿಬಿಟ್ರೆ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ಬಹುದು. ಸೊ ಆಟೋ ಇಮ್ಯೂನ್ ಕಂಡೀಷನ್ ಇಸ್ ದ ಮೇನ್ ಕಾಸಿಟಿವ್ ಫ್ಯಾಕ್ಟರ್ ಅಂತ ಹೇಳ್ಬಹುದು. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈಗ ನೋಡಿದಾಗ ಈ ಫ್ಯಾಮಿಲಿ ಹಿಸ್ಟ್ರಿ ಒಂದು ಮೇನ್ ರಿಸ್ಕ್ ಫ್ಯಾಕ್ಟರ್. ಅಂತ ಫ್ಯಾಮಿಲಿ ಕಡೆ ಜನರಲಿ ಎಲ್ಲರಿಗೆ ಅಂದರೆ ಫ್ಯಾಮಿಲಿದಲ್ಲಿ ವಿಟ್ಲಿಗೋ ಇದ್ದರೆ ಇದು ವಿಟ್ಲಿಗೋ ಕಂಡೀಷನ್ ಬರಬೇಕು ಅಂಥದ್ದು ಏನಿಲ್ಲ. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ಅಂತ ಹೇಳ್ಬೋದು. ಅಂದರೆ ಫ್ಯಾಮಿಲಿ ಕಡೆ ಈ ಥರ ಯಾರಿಗೇನಾದರೂ ವಿಟ್ಲಿಗೋ ಇದ್ದರೆ ನಿಮಗೆ ಫ್ಯೂಚರಲ್ಲಿ ವಿಟ್ಲಿಗೋ ಚಾನ್ಸಸ್ ಇರ್ಬೋದು, ರಿಸ್ಕ್ ಜಾಸ್ತಿ ಆಗಿರುತ್ತೆ. ಸೊ ಅದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬಹುದು. ಮತ್ತು ನಿಮ್ಗೆ ಏನಾದರೂ ಸಪೋಸ್ ಏನಾದರೂ ಆಟೋ ಇಮ್ಯೂನ್ ಡಿಸೀಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಆಗಲಿ, ರುಮ್ಯಾಟೋಯ್ಡ್ ಅರ್ಥ್ರೈಟಿಸ್ ಆಗಲಿ, ಇಲ್ಲಾಂದರೆ ಅಲೋಪೇಶಿಯಾ ಏರಿಯಾಟ ಆಗಲಿ, ಸೊ ಆ ಥರ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ ಇದ್ದಾಗ ಕೂಡ ನಿಮಗೆ ಈ ಥರ ವಿಟ್ಲಿಗೋ ಕಂಡೀಷನ್ ಫ್ಯೂಚರಲ್ಲಿ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ಅಂದರೆ ಇಫ್ ಸಪೋಸ್ ಈಗ ಫ್ಯಾಮಿಲಿ ಕಡೆಗೆ ಯಾರಿಗೇನಾದರೂ ವಿಟ್ಲಿಗೋ ಇದ್ದಾಗ ನಿಮಗೆ ಸಪೋಸ್ ತುಂಬ ಸ್ಟ್ರೆಸ್ಸು, ಸೈಕಾಲಜಿಕಲ್ ಆಗಿ ನಿಮಗೆ ತುಂಬ ಪ್ರಾಬ್ಲಮ್ ಇದ್ದರೆ ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ರಿಸ್ಕ್ ಜಾಸ್ತಿ ಆಗಿರುತ್ತೆ ವಿಟ್ಲಿಗೋದಲ್ಲಿ. ಸೊ ದೀಸ್ ಆರ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೂಡ ಹೇಳಬಹುದು. ನಾವು ಕಮಿಂಗ್ ಟು ದ ಪ್ರೆಸೆಂಟೇಷನ್, ನಾವು ಫಸ್ಟೇ ಹೇಳಿದ್ದೀವಿ ನಮ್ಮ ಬಾಡಿದಲ್ಲಿ ಹೈಪೋ ಪಿಗ್ಮೆಂಟೆಡ್ ಪ್ಯಾಚಸ್ ಆಗಿ, ಇಲ್ಲಾಂದರೆ ನಮ್ಮ ಬಾಡಿದಲ್ಲಿ ವೈಟ್ ಪ್ಯಾಚಸ್ ಆಗಿ ಕಾಣಿಸುತ್ತಂತೆ. ಸೊ ಬಟ್ ಇದು ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟ್ಲಿಗೋ ಅಂತ ಹೇಳಿಬಿಟ್ರೆ ಅದು ಜನರಲೈಸ್ ವಿಟ್ಲಿಗೋ ಅಂತ ಹೇಳ್ಬಹುದು. ಇಲ್ಲಾಂದ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿದಲ್ಲಿ ಕಾಮನ್ ಆಗಿ ದಿಸ್ ಇಸ್ ದ ಮೇನ್ ಕಾಮನ್ ಪ್ರೆಸೆಂಟೇಷನ್, ಕಾಮನ್ ಟೈಪ್ ಆಫ್ ವಿಟ್ಲಿಗೋ ಅಂತ ಹೇಳ್ಬೋದು. ಅಂದರೆ ನಮ್ಮ ಬಾಡಿದಲ್ಲಿ ಅಲ್ಲಿ ನಮಗೆ ವೈಟ್ ಪ್ಯಾಚಸ್, ಅಂದರೆ ಅದು ಕಾಲಲ್ಲಿ ಆಗ್ಬೋದು, ಕೈಯಲ್ಲಿ ಆಗ್ಬೋದು. ಬಟ್ ಕಾಮನ್ ಆಗಿ ನಾವು ಕೈಯು ಕಾಲಲ್ಲಿ ಕಾಣಿಸುತ್ತೆ ಈ ಥರ ಜನರಲೈಸ್ಡ್ ವಿಟ್ಲಿಗೋ ಕಂಡೀಷನಲ್ಲಿ. ಕೆಲವರಿಗೆ ಏನಾಗುತ್ತಂದರೆ ನಮ್ಮ ಬಾಡಿದಲ್ಲಿ ಸೆಗ್ಮೆಂಟಲ್ ಅಂತ ಹೇಳ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಒಂದೇ ಒಂದು ಪಾರ್ಟಲ್ಲಿ ಒಂದು ಬಾಡಿಗೆ ರೆಸ್ಟ್ರಿಕ್ಟೆಡ್ ಆಗಿ ಕಾಣಿಸುತ್ತೆ. ಅಂದರೆ ಸಪೋಸ್ ಒಂದು ಕೈಯಲ್ಲಿ ಇದ್ದರೆ ಅದು ಕೈಯಲ್ಲಿ ಇರುತ್ತೆ ಅಷ್ಟೇ, ಕಾಲಲ್ಲಿ ಅಂದರೆ ಕಾಲಲ್ಲಿ ಇರುತ್ತೆ ಅಷ್ಟೇ. ಅವ್ರು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಎರಡು ಕಡೆ ಒಂದೇ ಥರ ಸಿಮೆಟ್ರಿಕಲ್ ಆಗಿ, ಇಲ್ಲಾಂದರೆ ಮಿರರ್ ಇಮೇಜ್ ಥರ ಕಾಣಿಸುತ್ತೆ. ಅಂದರೆ ಒಂದು ಕೈಯಲ್ಲಿ ಇದ್ದಾಗ ಅಗೇನ್ ಸೇಮ್ ಪ್ಯಾಟರ್ನ್ ಆಗಿ ನೆಕ್ಸ್ಟ್ ದ ಅದರ್ ಹ್ಯಾಂಡ್ ಆಲ್ಸೋ ವೀಲ್ ಸಿ, ಅಂದರೆ ಒಂದು ಮಿರರ್ ಇಮೇಜ್ ಥರನೇ ನಾವು ಕಾಣಿಸುತ್ತೆ. ಸೊ ಆ ಥರ ಸಿಮೆಟ್ರಿಕಲ್ ಆಗಿ ನಾವು ಈ ಥರ ವಿಟ್ಲಿಗೋ ಕಂಡೀಷನ್ ನೋಡ್ಬೋದು. ಇಲ್ಲಾಂದರೆ ಕೆಲವರಿಗೆ ಮ್ಯೂಕೋಕ್ಯೂಟಿಯನ್
ಕ್ಯುಟೇನಸ್ ಜಂಕ್ಷನ್ ಅಂದರೆ ಈಗ ನೋಡಿದಾಗ ಕೆಲವರಿಗೆ ಲಿಪ್ಸಲ್ಲಿ ತುಟಿ ಭಾಗದಲ್ಲಿ, ಇಲ್ಲಾಂದರೆ ಏನಾಗುತ್ತಂದರೆ ಪ್ರೈವೇಟ್ ಪಾರ್ಟ್ಸಲ್ಲಿ, ಇಲ್ಲಾಂದರೆ ಕಣ್ಣದು ಸೈಡಲ್ಲಿ, ಇಲ್ಲಾಂದರೆ ನೋಸ್ದು ಆ ಜಂಕ್ಷನ್ ಇರುತ್ತಲ್ವ, ಅಂದರೆ ಆ ಸ್ಕಿನ್ ಮ್ಯೂಕಸ್ ಮೆಂಬ್ರೇನ್ ಜಾಯಿನ್ ಆದಾಗ ಆ ಕ್ಯುಟೇನಸ್ ಜಂಕ್ಷನಲ್ಲಿ ಈ ಥರ ವೈಟ್ ಪ್ಯಾಚಸ್ ಬರುತ್ತೆ. ಸೊ ಆ ಥರ ಇದೆ ಪ್ರೆಸೆಂಟೇಷನ್. ಅಂದರೆ ಮೇನ್ಲಿ 3 ಮೇಜರ್ ಟೈಪ್ಸ್ ಅಂತ ಕೂಡ ನಾವು ಹೇಳ್ಬೋದು ವಿಟ್ಲಿಗೋಗೆ. ಮತ್ತು ಈಗ ಸಪೋಸ್ ಪೇಷಂಟ್ ಕ್ಲಿನಿಕಲ್ಲಿ ಬಂದರೆ ಈಗ ಹೇಗೆ ಗೊತ್ತಾಗುತ್ತೆ ಇದು ವಿಟ್ಲಿಗೋ ಇಲ್ಲಾಂದರೆ ಇದು ಬೇರೆ ಸ್ಕಿನ್ ಕಂಡೀಷನ್ ಅಂಥದ್ದು ಹೇಗೆ ಗೊತ್ತಾಗುತ್ತೆ? ಸೊ ಸಪೋಸ್ ಪೇಷಂಟ್ ಕ್ಲಿನಿಕಲ್ಲಿ ಬಂದರೆ ನಾರ್ಮಲ್ ಜನರಲ್ ಎಕ್ಸಾಮಿನೇಷನಲ್ಲಿ ಈಗ ಫಿಸಿಷಿಯನ್ನು ಈಗ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಾಂದರೆ ವುಡ್ ಸ್ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಇನ್ಸ್ಟ್ರೂಮೆಂಟಲ್ಲಿ ಇಟ್ಕೊಂಡು ನಾವು ನೋಡಿಬಿಟ್ರೆ ಕೂಡ ನಮಗೆ ಇದು ವಿಟ್ಲಿಗೋ ಅಂತ ಕಂಡೀಷನ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಟು ದ ಅದರ್ ಫೀಚರ್ಸ್. ಅಂದರೆ ಲೈಕ್ ಡಯಟ್. ಇಫ್ ಸಪೋಸ್ ವಿಟ್ಲಿಗೋ ಕಂಡೀಷನಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಡಯೆಟ್ಟು ಮತ್ತು ಲೈಫ್ ಸ್ಟೈಲ್ ಹೇಗೆ ನಾವು ಮಾಡಿಫಿಕೇಶನ್ ತೊಗೊಂಡು ಬರಬೇಕು ಅಂಥದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಇನ್ ಬಿಟ್ವೀನ್ ವಿಲ್ ಸಿ ಸಮ್ ಆಫ್ ದ ಕ್ವೆಶ್ಚನ್ಸ್ ಆಲ್ಸೋ. ಸೊ ಇದರಲ್ಲಿ ವಿನಯ್ ರಾಮ್ has asked, hello doctor, is there good scope in homeopathy in treating vitiligo? ಸೊ ವಿಲ್ ಕಮ್ ಟು ದ್ಯಾಟ್. ಹೋಮಿಯೋಪತಿಯಲ್ಲಿ ಹೇಗೆ ಇರುತ್ತೆ ಸ್ಕೋಪ್, ಅಂದರೆ ಟ್ರೀಟ್ಮೆಂಟ್ ಹೇಗೆ ಇರುತ್ತೆ ಅಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ. ನಾವು ನೆಕ್ಸ್ಟ್ ಥಿಂಗ್ ಇಸ್ ಕ್ಯಾನ್ ವಿಟ್ಲಿಗೋ ಇನ್ ಲಿಪ್ಸ್ ಟರ್ನ್ ಟು ಕ್ಯಾನ್ಸರ್ ಅಂತ. ಅದು ತುಂಬ ಒಂದು ಡೌಟ್ ಬರೋದು ಕಂಡೀಷನ್. ಅಂದರೆ ಕ್ಯಾನ್ ವಿಟ್ಲಿಗೋ ಟರ್ನ್ ಟು ಕ್ಯಾನ್ಸರ್? ಅದು ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್. ಅಂದರೆ ಆ ಒಂದು ಭಯ ಇರುತ್ತೆ ಅವರಿಗೆ, ಯಾಕಂದರೆ ಡಾಕ್ಟರ್ ವೆದರ್ ಇಟ್ ವಿಲ್ ಟರ್ನ್ ಟು ಕ್ಯಾನ್ಸರ್ ಆರ್ ನಾಟ್ ಅಂತ ಒಂದು ಭಯ ಎಲ್ಲರಿಗೆ ಇರುತ್ತೆ. ಸಪೋಸ್ ಈಗ ಲಿಪ್ಸಲ್ಲಿ ಈಗ ವೈಟ್ ಪ್ಯಾಚಸ್ ಬಂದಾಗ ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗುತ್ತಾ ಅಂತ ಒಂದು ಭಯ ಕೆಲವರಿಗೆ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಆ ಥರ ಒಂದು ಕ್ಯಾನ್ಸರ್ ಆಗಿ ಟರ್ನ್ ಆಗೋದು ಅಲ್ಲ, ಕ್ಯಾನ್ಸರ್ ಆಗೋದು ಅಂತ ಏನು ಕನೆಕ್ಷನ್ ಏನೋ ಇರಲ್ಲ. ಅಂದರೆ ವಿಟ್ಲಿಗೋ ಇಂದ ಬೇರೆ ಏನೋ ಕಂಡೀಷನ್ ಆಗಿ ಅದು ಟ್ರಾನ್ಸ್ಫಾರ್ಮ್ ಆಗಲ್ಲ, ಕ್ಯಾನ್ಸರ್ ಆಗಲ್ಲ. ಬಟ್ ನಾವು ಆ ವಿಟ್ಲಿಗೋ ಕಂಡೀಷನ್ ಬಂದಾಗ ಆ ಪ್ರಾಪರ್ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಇದು ಫರ್ದರ್ ಪ್ರೋಗ್ರೆಷನ್ ಅಂದರೆ ಸ್ಪ್ರೆಡ್ ಆಗಬಾರ್ದು. ಅದಕ್ಕೆ ನಾವು ಖಂಡಿತ ಮೆಡಿಸಿನ್ಸ್ ತೊಗೊಂಡು ಈಗ ಸ್ಟಾರ್ಟ್ ಮಾಡಿದಾಗ ವಿ ಕ್ಯಾನ್ ಪ್ರಿವೆಂಟ್ ಫರ್ದರ್ ಸ್ಪ್ರೆಡ್ ಆಫ್ ಪ್ರೋಗ್ರೆಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವನಿತಾ ಕೇಳಿದ್ದಾರೆ, ಹಿ ಡಾಕ್ಟರ್ ಇಸ್ ವಿಟ್ಲಿಗೋ ಜೆನೆಟಿಕ್ ಅಂತ. ನೋಡಿ, ವಿಟ್ಲಿಗೋ ಜೆನೆಟಿಕ್ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಈಗ ಎವ್ರಿ ಟೈಮ್ ನೋಡಿ ಫ್ಯಾಮಿಲಿ ಕಡೆ ಈಗ ಸಪೋಸ್ ವಿಟ್ಲಿಗೋ ಇದ್ದರೆ ಕೂಡ ಬರಬಹುದು, ಬಟ್ ಅದು ಖಂಡಿತ ಅದು ಜೆನೆಟಿಕ್ ಅಂತ ಹೇಳೋಕ್ಕಾಗಲ್ಲ. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ರಿಸ್ಕ್ ಇದೆ, ಫ್ಯಾಮಿಲಿ ಕಡೆ ಇದ್ದರೆ ನಿಮಗೆ ಈ ಒಂದು ವಿಟ್ಲಿಗೋ ಬರೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಯು ಹ್ಯಾವ್ ಟು ಆಲ್ಸೋ ಆಸ್ಕ್ ದ ಸೇಮ್ ಕ್ವೆಶ್ಚನ್, ಈಸ್ ವಿಟ್ಲಿಗೋ ಜೆನೆಟಿಕ್ ಅಂತ. ಸೊ ಖಂಡಿತ ಆ ಥರ ಏನು ಪರ್ಟಿಕ್ಯುಲರಾಗಿ ಜೆನೆಟಿಕ್ಕೇ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಆಫ್ಕೋರ್ಸ್ ಚಾನ್ಸಸ್ ಇರಬಹುದು. ಅಂದರೆ ಫ್ಯಾಮಿಲಿ ಕಡೆ ವಿಟ್ಲಿಗೋ ಇದ್ದರೆ ನಿಮಗೆ ವಿಟ್ಲಿಗೋ ಬರೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನಾವು ನೆಕ್ಸ್ಟ್ ಇಸ್ ಕ್ಯಾನ್ stress cause vitiligo? Jignisha has asked, he doctor, can stress cause vitiligo? See, vitiligo stress factor, as I told you, ಅದೊಂದು risk factor ಅಂತ ಹೇಳ್ಬಹುದು. ಸ್ಟ್ರೆಸ್ಸಿಂದ ವಿಟ್ಲಿಗೋ ಬರುತ್ತೆ ಅಂತ ಖಂಡಿತ, ಸ್ಟ್ರೆಸ್ಸಿಂದ ವಿಟ್ಲಿಗೋ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟ್ರೆಸ್ ಕ್ಯಾನ್ ಬಿ ಒನ್ ರಿಸ್ಕ್ ಫ್ಯಾಕ್ಟರ್. ಅಂದರೆ ಸ್ಟ್ರೆಸ್ ಇದ್ದಾಗ ನಿಮಗೆ ಈ ವಿಟ್ಲಿಗೋ ಪ್ರಾಬ್ಲಮ್ಸ್ ಸಪೋಸ್ ಫ್ಯಾಮಿಲಿ ಕಡೆ ಯಾರಿಗೇನಾದರೂ ವಿಟ್ಲಿಗೋ ಇದೆ, ಸೊ ಅವರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಟೈಮ್, ಸಪೋಸ್ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಟೈಮ್, ದಿಸ್ ಸ್ಟ್ರೆಸ್ ಫ್ಯಾಕ್ಟರ್ ಕ್ಯಾನ್ ಆ್ಯಡ್ ಆನ್ ಟು ದ್ಯಾಟ್. ಸೊ ಆ ಒಂದು ಸಪೋಸ್ ಇಫ್ ಯು ಆರ್ ನೋ ಪ್ರಾನ್ ಟು ಯು ಹ್ಯಾವ್ ಅ ವಿಟ್ಲಿಗೋ ಇನ್ ಯುವರ್ ಫ್ಯಾಮಿಲಿ, ಆ ಒಂದು ಟೈಮಲ್ಲಿ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಕಡೆ ಇರುವಾಗ ಟೈಮ್, ಈಗ ಸಪೋಸ್ ನೀವು ತುಂಬ ಸ್ಟ್ರೆಸ್ ತೊಗೊಂಡ್ರೆ ಇಲ್ಲಾಂದರೆ ತುಂಬ ಟೆನ್ಷನ್ ತೊಗೊಂಡ್ರೆ ಖಂಡಿತ ನಿಮಗೆ ಒಂದು ರಿಸ್ಕ್ ಆರ್ ಇಟ್ ಕ್ಯಾನ್ ಆ್ಯಡ್ ಆನ್ ಅಂತ ಹೇಳ್ಬೋದು. ಬಟ್ ಸ್ಟ್ರೆಸ್ಸಿಂದ ವಿಟ್ಲಿಗೋ ಬರುತ್ತೆ, ಸ್ಟ್ರೆಸ್ ಕ್ಯಾನ್ ಕಾಸ್ ಅಂತ ವಿಟ್ಲಿಗೋ ಅಂತ ಹೇಳೋಕ್ಕೆ ಆಗಲ್ಲ. ನಾವು one more question is Gayatri has asked, can vitiligo spread by contact? ವಿಟ್ಲಿಗೋ ಇದು ಒಂದು ಸ್ಪ್ರೆಡ್ ಆಗುತ್ತಾರ ಅಂದರೆ ನಿಮ್ಮ ಬಾಡಿಯಲ್ಲಿ ಸ್ಪ್ರೆಡ್ ಆಗಬಹುದು, ಬಟ್ ಅದು ಖಂಡಿತ ನಿಮ್ಮ ಬಾಡಿಯಿಂದ ಬೇರೆ ಬಾಡಿಗೆ ಅವ್ರು ಬೇರೆ ಕಡೆ ಬೇರೆ ಪರ್ಸನ್ಗೆ ಖಂಡಿತ ಅದು ಸ್ಪ್ರೆಡ್ ಆಗಲ್ಲ. ಸೊ ಇಟ್ ಇಸ್ ನಾಟ್ ಲೈಕ್ ದಟ್ ಡಿಸೀಸ್ ವಿಚ್ ವಿಲ್ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಆ ಥರ ಸ್ಪ್ರೆಡ್ ಆಗೋದು ಕಂಡೀಷನೇ ಅಲ್ಲ. ಬಿಕಾಸ್ ಈ ಒಂದು ಕಂಡೀಷನ್ ಖಂಡಿತ ವಿ ಹ್ಯಾವ್ ಸೀನ್ ದ್ಯಾಟ್ ವಿಟ್ಲಿಗೋ ಅಂತ ಕಂಡೀಷನು ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಒಂದು ಡೌಟ್ ಇರುತ್ತೆ, ಅಯ್ಯೋ ವಿಟ್ಲಿಗೋ ಅದು ಸ್ಪ್ರೆಡ್ ಆಗುತ್ತಾ ನಿಮ್ಮ ಬಾಡಿಯಿಂದ ಬೇರೆ
ಬೇರೆ ನಿಮ್ಮ ಅಂದರೆ ನಿಮಗೆ ಈಗ ಸಪೋಸ್ ವಿಟ್ಲಿಗೋ ಇದ್ದರೆ ಬೇರೆ ಅವ್ರಿಗೆ ಇದು ಸ್ಪ್ರೆಡ್ ಆಗುತ್ತಾ, ಟಚಿಂದ ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗುತ್ತಾ ಅಂಥದ್ದು. ಬಟ್ ಆ ಒಂದು ಕಂಡೀಷನ್ ಡೆಫಿನೆಟ್ಲಿ ಇದು ಸ್ಪ್ರೆಡ್ ಆಗಲ್ಲ. ಇದು ನಿಮ್ಮ ಬಾಡಿಯಲ್ಲಿ ಇದ್ದರೆ ಅಫ್ಕೋರ್ಸ್ ನಿಮ್ಮ ಬಾಡಿಯಲ್ಲಿ ಮೇ ಬಿ ಇಟ್ ಕ್ಯಾನ್ ಸ್ಪ್ರೆಡ್, ಬಟ್ ಖಂಡಿತ ಅದು ನಿಮ್ಮಿಂದ ಬೇರೆ ಕಡೆ ಸ್ಪ್ರೆಡ್ ಆಗೋದು ಚಾನ್ಸಸ್ ಇರಲ್ಲ. ನಾವು ವಿಲ್ ಗೋ ಬ್ಯಾಕ್ ಟು ಅಗೇನ್ ದಟ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟು. ಸೊ ಈಗ ನೋಡಿ, ಡಯೆಟಲ್ಲಿ ಈಗ ಸಪೋಸ್ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ವಿಟ್ಲಿಗೋ ಬಂದಾಗ ನಾವು ಯಾವ ಥರ ಪ್ರಿಕಾಷನರಿ ಮೆಥಡ್ಸ್ ತೊಗೊಂಡು ಬರಬೇಕು ಅದು ತುಂಬ ಮುಖ್ಯ, ತುಂಬ ಇಂಪಾರ್ಟೆಂಟ್. ಸಿ ಡಯೆಟಲ್ಲಿ ಈಗ ನೋಡಿದಾಗ ನಾನು ಆಲ್ರೆಡಿ ಹೇಳಿದೆ, ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಈಗ ನಿಮ್ಮ ಫ್ಯಾಮಿಲಿ ಕಡೆಗೆ ವಿಟ್ಲಿಗೋ ಇದೆ, ಯು ಆರ್ ಮೋರ್ ಪ್ರೋನ್ ಟು ಆಲ್ ದಿಸ್ ರಿಸ್ಕಿ ಫ್ಯಾಕ್ಟರ್ಸ್ ಆ ಥರ ಏನಾದರೂ ಕಂಡೀಷನ್ ಇದ್ದರೆ ನೀವು ಸ್ವಲ್ಪ ಡಯಟ್ ಮೇಲೆ, ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮೇಲೆ ಜಾಸ್ತಿ ನೀವು ಖಂಡಿತ ನೀವು ತುಂಬ ಜಾಗೃತಿ ಇರಬೇಕು. ಯಾಕಂದರೆ ಡಯೆಟ್ಟು ಸ್ವಲ್ಪ ಈಗ ವಿಟ್ಲಿಗೋ ಇದ್ದರೆ ಕೂಡ ಡಯೆಟಲ್ಲಿ ನೀವು ರಿಸ್ಟ್ರಿಕ್ಷನ್ ತೊಗೊಂಡು ಬರಬೇಕು. ಇಲ್ಲ ನಿಮಗೆ ವಿಟ್ಲಿಗೋ ಇಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ದಿ ರಿಸ್ಕ್ ಫ್ಯಾಕ್ಟರ್ಸ್, ಆದರೆ ಕೂಡ ಡಯಟ್ ಮೇಲೆ ತುಂಬ ಜಾಸ್ತಿ ನೀವು ಒಂದು ಜಾಗೃತಿ ಕೊಡಬೇಕು. ಸೊ ಡಯಟಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನೆಲ್ಲ ಫುಡ್ ಐಟಮ್ಸ್ ನೀವು ತಗೋಬೇಕು, ಏನೆಲ್ಲ ಫುಡ್ ಐಟಮ್ಸ್ ನಿಮ್ಮದು ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಅದರಲ್ಲಿ ಫಸ್ಟ್ ಅಂದರೆ ಆಲ್ಫಾ ಲಿನೋಲಿಕ್ ಆ್ಯಸಿಡ್ ಅಂತ ಒಂದು ಆ್ಯಸಿಡ್ ಇರೋದು ಫುಡ್ ಐಟಮ್ಸು. ಸೊ ಅದರಲ್ಲಿ ಏನಾಗುತ್ತಂದರೆ ಆ ಒಂದು ಫುಡ್ ಐಟಮ್ಸು ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಹೇಳಿದಾಗ ಟೈಮು ಫ್ಲ್ಯಾಕ್ಸ್ ಸೀಡ್ಸ್ ಹೇಳ್ಬೋದು, ಇಲ್ಲಾಂದರೆ ನಾವು ಇವಾಗ ಹೇಳಿದಾಗ ಇರುತ್ತಲ್ವ ಪಂಪ್ಕಿನ್ ಸೀಡ್ಸ್ ಇರುತ್ತಲ್ವ, ಸೊ ಪಂಪ್ಕಿನ್ ಸೀಡ್ಸು, ಇಲ್ಲಾಂದರೆ ಆಲ್ಮಂಡು, ಇಲ್ಲಾಂದರೆ ವಾಲ್ನಟ್ಟು, ಈ ಫುಡ್ ಐಟಮ್ಸು ಏನು ಮಾಡ್ತಾರೆ ಅಂದರೆ ನಿಮ್ಮ ಬಾಡಿಯಲ್ಲಿ ಇರೋದು ವಿಟ್ಲಿಗೋ ಟೆಂಡೆನ್ಸಿ, ನಿಮಗೆ ಈ ಫುಡ್ ಐಟಮ್ಸ್ ತೊಗೊಂಡ್ರೆ ಆ ಒಂದು ಚಾನ್ಸಸ್ ನಿಮಗೆ ವಿಟ್ಲಿಗೋ ಬರೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಖಂಡಿತ ನೀವು ಈ ಥರ ಫುಡ್ ಐಟಮ್ಸ್ ತೊಗೋಬೇಕು. ಇಲ್ಲಾಂದರೆ ಫುಡ್ ಐಟಮ್ಸ್ ವಿಚ್ ಕಂಟೈನ್ಸ್ ಫಾಲಿಕ್ ಆ್ಯಸಿಡ್, ಸೊ ಅದರಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ನಿಮ್ಮ ಫುಡ್ ಐಟಮ್ಸಲ್ಲಿ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೊಳ್ಳಿ. ಇಲ್ಲಾಂದರೆ ವಿಟಮಿನ್ ಸಿ ಅಲ್ಲಿ ಇರೋದು ಐಟಮ್ಸ್ ಅಂದರೆ ಬ್ರೊಕೋಲಿ, ಅಂದರೆ ಸಿಟ್ರಸ್ ಫ್ರೂಟ್ ಅಲ್ಲ ಖಂಡಿತ, ಬಟ್ ವಿಟಮಿನ್ ಸಿ ಇರೋದು ಐಟಮ್ಸ್ ಅಂದರೆ ಬ್ರೊಕೋಲಿ, ಇದು ಗೋವಾ ಅಂತ ಐಟಮ್ಸು ನೀವು ನಿಮ್ಮ ಇದರಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ನಾವು ನೆಕ್ಸ್ಟ್ ಅಂದರೆ ವಾಟ್ ಆರ್ ದ ನೆಕ್ಸ್ಟ್ ಥಿಂಗ್ಸ್ ಅಂದರೆ ಈ ವಿಟಮಿನ್ B12 ಜಾಸ್ತಿ ನಿಮ್ಮದು ಫುಡ್ ಐಟಮ್ಸಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು. ಅಂದರೆ ಮಿಲ್ಕು ಆಗಲಿ, ಇಲ್ಲಾಂದರೆ ಕರ್ಡ್ ಆರ್ ವಿ ಕ್ಯಾನ್ ಸೇವ್ ಚಿಕನ್ನು, ಆ ಥರ ಐಟಮ್ಸು, ಫಿಶ್ಶು, ಇದೆಲ್ಲ ನೀವು ನಿಮ್ಮ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಬಟ್ ವಿಟ್ಲಿಗೋ ಇರುವಾಗ ಟೈಮ್, ಸಪೋಸ್ ಯು ಆರ್ ಹ್ಯಾವಿಂಗ್ ವಿಟ್ಲಿಗೋ, ಸೊ ಆ ಟೈಮಲ್ಲಿ ಖಂಡಿತ ಈ ಒಂದು ಫುಡ್ ಐಟಮ್ಸ್ ಖಂಡಿತ ನೀವು ಅವಾಯ್ಡ್ ಮಾಡಲೇಬೇಕು. ಅಂದರೆ ಈಗ ನೋಡಿ, there are certain things which can also affect, ಅಂದರೆ ಈಗ ಸಪೋಸ್ ನೀವು ಜಾಸ್ತಿ ಸಿಟ್ರಸ್ ಫುಡ್ ಐಟಮ್ಸ್ ತೊಗೊಂಡ್ರೆ, ಇಲ್ಲಾಂದರೆ ಸೋರ್ ಐಟಮ್ಸ್ ತೊಗೊಂಡ್ರೆ, ಅಂದರೆ ಹುಳಿ ಐಟಮ್ಸ್ ಜಾಸ್ತಿ ತೊಗೊಂಡ್ರೆ ಕೂಡ ನಿಮ್ಮದು ವಿಟ್ಲಿಗೋ ಸ್ಪ್ರೆಡ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಖಂಡಿತ ನೀವು ನಿಮ್ಮ ಫುಡ್ಡಲ್ಲಿ ಈ ಒಂದು ಐಟಮ್ ಸಿಟ್ರಸ್ ಫುಡ್ ಐಟಮ್, ಸೊ ವಿಲ್ ಗೋ ಟು ವಾಟ್ ಆಲ್ ಥಿಂಗ್ಸ್ ವಿ ಶುಡ್ ಅವಾಯ್ಡ್ ಇಫ್ ಯು ಹ್ಯಾವ್ ದಿಸ್ ವಿಟ್ಲಿಗೋ. ಸೊ ಅದರಲ್ಲಿ ಮೇಯ್ನ್ ಆಗಿ ಇರೋದು ಸಿಟ್ರಸ್ ಐಟಮ್ಸ್ ನೀವು ಕಮ್ಮಿ ಮಾಡಬೇಕು. ಸೊ ಹುಳಿ ಐಟಮ್ಸ್ ಇರೋದು ಕಮ್ಮಿ ಮಾಡಬೇಕು. ಈಗ ಅದು ಮೊಸರಾಗಲಿ, ಇಲ್ಲಾಂದರೆ ನೀವು ಯೂಸ್ ಮಾಡೋದು ಬ್ಯಾಟರ್ ಆಗಲಿ, ಅದು ಜಾಸ್ತಿ ಹುಳಿ ಇರಬಾರ್ದು ಅದರಲ್ಲಿ. ಸೊ ಅದು ಇಂಪಾರ್ಟೆನ್ಸ್. ನೆಕ್ಸ್ಟ್ ಥಿಂಗ್ ಅಂದರೆ ಆಲ್ಕೋಹಾಲಿಕ್ ಕಂಟೆಂಟ್ ಇರೋದು ಐಟಮ್ಸು, ಸೊ ಅದು ಖಂಡಿತ ಆಲ್ಕೋಹಾಲು, ಸ್ಮೋಕಿಂಗ್ ಎಲ್ಲ ಖಂಡಿತ ನೀವು ಅವಾಯ್ಡ್ ಮಾಡಲೇಬೇಕು. ನೆಕ್ಸ್ಟ್ ಥಿಂಗ್ ಇಸ್ ದ್ಯಾಟ್ ನೀವು ಇದರಲ್ಲಿ ಇರುತ್ತಲ್ವ, ಈಗ ಸಪೋಸ್ ರೆಡ್ ಮೀಟ್ ಇರುತ್ತಲ್ವ, ಮೀಟ್ ಐಟಮ್ಸಲ್ಲಿ ರೆಡ್ ಮೀಟ್ ನೀವು ಜಾಸ್ತಿ ತೊಗೋಬಾರ್ದು. ಸೊ ರೆಡ್ ಮೀಟು ಖಂಡಿತ ನೀವು ರೆಡ್ ಮೀಟು ನೀವು ಅವಾಯ್ಡ್ ಮಾಡಬೇಕು. ನಾವು ನೆಕ್ಸ್ಟ್ ಥಿಂಗ್, ವಾಟ್ ಆರ್ ದ ನೆಕ್ಸ್ಟ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಅವಾಯ್ಡ್. ಈಗ ಸಪೋಸ್ ನೀವು ಈಗ ಹಾಲು, ಕರ್ಡ್, ಮೊಸರು ಆ ಥರ ತೊಗೊಳ್ಳೋವಾಗ ಟೈಮ್ ತೊಗೋಬಹುದು, ಬಟ್ ಅದು ಈಗ ಸಪೋಸ್ ಒಂದು ವಾರದಲ್ಲಿ ಒಂದು ಸತಿ ಇಲ್ಲಾಂದರೆ 2 ಸತಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ, ಬಟ್ ಅದು ಕನ್ಸೆಪ್ಷನ್ ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ಆ ಥರ ನೀವು ಅದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಕೊಡಲೇಬೇಕು. ಮತ್ತು ಈ ಫ್ರೂಟ್ಸಲ್ಲಿ ಈಗ ನೋಡಿದಾಗ ನಾವು ಪಾಮಿಗ್ರೆನೇಟ್ ಇರುತ್ತಲ್ವ, ಪಾಮಿಗ್ರೆನೇಟ್ ಆಗಲಿ, ಗ್ರೇಪ್ಸ್ ಆಗಲಿ, ಸೊ ಈ ಥರ ಐಟಮ್ಸು ನಿಮ್ಮದು ಡಯಟನ್ನು ನೀವು ಖಂಡಿತ ನೀವು ಅವಾಯ್ಡ್ ಮಾಡಲೇಬೇಕು. ಯಾಕಂದರೆ ಅದರಿಂದ ಕೂಡ ಏನಾಗುತ್ತೆ ಅಂದರೆ ಈ ವೈಟ್ ಪ್ಯಾಚಸ್ ಸ್ಪ್ರೆಡ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಥರ ಫ್ರೂಟ್ಸಲ್ಲಿ ಈ ಒಂದು 2 ಐಟಮ್ಸ್ ನೀವು ಖಂಡಿತ ಕಮ್ಮಿ ಮಾಡಬೇಕು. ನಾವು ವಾಟ್ ಆರ್ ದ ಥಿಂಗ್ಸ್ ವಿಚ್ ಕ್ಯಾನ್ ಹೆಲ್ಪ್ ಇನ್ ರೀಪಿಗ್ಮೆಂಟೇಷನ್, ಅಂದರೆ ನೀವು ಯಾವೆಲ್ಲ ಫುಡ್ ಐಟಮ್ಸ್ ತೊಗೊಂಡ್ರೆ ರೀಪಿಗ್ಮೆಂಟೇಷನ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತದ್ದು ನೋಡಿದಾಗ, ಈಗ
ಡೇಟ್ಸ್ ಇರುತ್ತಲ್ವ, ಡ್ರೈ ಫ್ರೂಟ್ಸಲ್ಲಿ ಡೇಟ್ಸ್ ಇರುತ್ತೆ, ಫಿಗ್ಸ್ ಇರುತ್ತೆ. ಸೊ ಈ ಎರಡು ಐಟಮ್ಸ್ ನೀವು ಜಾಸ್ತಿ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ದೀಸ್ ಕ್ಯಾನ್ ಆಲ್ಸೋ ಹೆಲ್ಪ್ ಇದು ರೀಪಿಗ್ಮೆಂಟೇಷನ್ಗೆ, ಇಲ್ಲಾಂದರೆ ನಾರ್ಮಲ್ ಸ್ಕಿನ್ ಕಲರ್ ಬರಲಿಕ್ಕೆ ಈ ಒಂದು ಐಟಮ್ಸ್ ಡೇಟ್ಸ್ ಆಗಲಿ ಫಿಗ್ಸ್ ಆಗಲಿ ಅದೆಲ್ಲ ಇನ್ಕ್ಲೂಡ್ ಮಾಡಿದರೆ ಒಳ್ಳೆಯದು. ಅದೇ ಥರ ನೀವು ಜಾಸ್ತಿ ನೀರು ಕುಡಿಗ, ವಿಟ್ಲಿಗೋ ಪೇಷಂಟು ಜಾಸ್ತಿ ನೀರು ಕುಡಿಬೇಕು, ಅದು ತುಂಬ ಇಂಪಾರ್ಟೆಂಟು. ಇಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ರೀಪಿಗ್ಮೆಂಟೇಷನ್. ಸೊ ಅದು ಕೂಡ ಇನ್ಕ್ಲೂಡ್ ಮಾಡಲೇಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಸ್ ಐ ಆಲ್ರೆಡಿ ಟೋಲ್ಡ್. ಅದೇ ಥರ ರೆಡ್ ಕಲರ್ ಇರೋದು ಐಟಮ್ಸ್ ಅಂದರೆ ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಇಲ್ಲಾಂದರೆ ರೆಡ್ ಕಲರ್ ರಾಡಿಶ್ ಇರುತ್ತೆ. ಸೊ ಅದು ಜಾಸ್ತಿ ನಿಮ್ಮ ಫುಡ್ ಐಟಮ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕು, ಬಿಕಾಸ್ ಅದು ಕೂಡ ನಿಮಗೆ ರೀಪಿಗ್ಮೆಂಟೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ನೆಕ್ಸ್ಟ್ ಥಿಂಗ್ ಇಸ್ ದಟ್ ಈಗ ಸಪೋಸ್ ನೀವು ಕಾಪರ್ ಗ್ಲಾಸ್ ಬಾಟಲ್ ಆರ್ ಐ ಮೀನ್ ಕಾಪರ್ ವೆಸಲ್ಸ್ ಇರುತ್ತಲ್ವ, ಅದರಲ್ಲಿ ನೀವು ಇಫ್ ಯು ಡ್ರಿಂಕ್ ವಾಟರ್ ಇಟ್ ವಿಲ್ ಆಲ್ಸೋ ಹೆಲ್ಪ್. ಅದು ಕೂಡ ನಿಮಗೆ ಈ ರೀಪಿಗ್ಮೆಂಟೇಷನ್ಗೋಸ್ಕರ ಅದು ಹೆಲ್ಪ್ ಆಗುತ್ತೆ. ಸೊ ಅದು ಕೂಡ ನೀವು ಟ್ರೈ ಮಾಡಬಹುದು. ಸೊ ಇದೆಲ್ಲ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಕ್ಯಾನ್ ಥಿಂಕ್ ವೆನ್ ಇಟ್ ಕಮ್ಸ್ ಟು ಡಯಟ್. ಸೊ ಡಯಟು ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಅಂದರೆ next question we'll see. So Yafta has asked, can you tell about factors that cause vitiligo? So factors ನಾನು ಅದೇ ಹೇಳಿದ್ದೀವಿ. ಸೊ ಫ್ಯಾಕ್ಟರ್ಸಲ್ಲಿ ಈಗ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ಅಂದರೆ ನಾನು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ದೀನಲ್ವಾ, ಅದೇ ಥರ ಈಗ ಫ್ಯಾಮಿಲಿ ಕಡೆ ಯಾರಿಗೇನಾದರೂ ಇದ್ದರೆ ನಿಮಗೆ ವಿಟ್ಲಿಗೋ ಬರೋದಕ್ಕೆ ಚಾನ್ಸಸ್ ಇರಬಹುದು. ಸೊ ಅದು ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಅಂದರೆ ಈಗ ಆಟೋ ಇಮ್ಯೂನ್ ಕಂಡೀಷನ್, ಸಪೋಸ್ ನಿಮಗೆ ಬೇರೆ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ ಇದ್ದಾಗ ಕೂಡ ನಿಮಗೆ ವಿಟ್ಲಿಗೋ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದೊಂದು ಫ್ಯಾಕ್ಟರ್ ಅಂತ ಹೇಳ್ಬಹುದು. ಆ್ಯಂಡ್ ಸಪೋಸ್ ಇಷ್ಟು ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ, ಇಫ್ ಯು ಆರ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಸ್ಟ್ರೆಸ್ ಆ್ಯಂಡ್ ಸೈಕಾಲಜಿಕಲಿ ಯು ಆರ್ ಮೋರ್ ಸ್ಟ್ರೆಸ್ಡ್ ಆ್ಯಂಡ್ ಆ ಥರ ಏನಾದರೂ ಸ್ಟ್ರೆಸ್ಫುಲ್ ಕಂಡೀಷನ್ ಅಲ್ಲಿ ಇದ್ದಾಗ ಕೂಡ ನಿಮ್ಮದು ಕಂಡೀಷನ್ ಕ್ಯಾನ್ ಗೆಟ್ ವರ್ಸ್. ಓಕೆ, ಸೊ ನಿಮ್ಮದು ಪ್ರಾಬ್ಲಮ್ಮು ಸ್ಪ್ರೆಡ್ ಮೇ ಬಿ ಅದು ಸ್ವಲ್ಪ ವರ್ಸ್ ಆಗೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ಸೊ ಬಟ್ ದ ಮೇನ್ ಕಾಸ್ ಅಂತ ಹೇಳಿದರೆ ಅಫ್ಕೋರ್ಸ್ ಇಟ್ ಇಸ್ ಅ ಆಟೋ ಇಮ್ಯೂನ್ ಕಂಡೀಷನ್. ಸೊ ನೆಕ್ಸ್ಟ್ ಅಂದರೆ Disha has asked, can stress cause vitiligo? I have already explained that. Then Nishita has asked, can vitiligo patient drink milk? ಸೊ ಈಗ ನೋಡಿ, ವಿಟ್ಲಿಗೋ ಪೇಷಂಟ್ ಮಿಲ್ಕ್ ಕುಡಿದಾಗ ಕುಡಿಬಹುದು, ಏನು ತೊಂದರೆ ಇಲ್ಲ. ಮಿಲ್ಕ್ ಕುಡಿದ್ರೆ ಏನು ಜಾಸ್ತಿ ಅಂದರೆ ಜಾಸ್ತಿ ರೆಸ್ಟ್ರಿಕ್ಷನ್ ಕೊಡೋದು ಅವಶ್ಯಕತೆ ಇಲ್ಲ. ಬಟ್ ಆದರೆ ಕೂಡ ಡೈರಿ ಐಟಮ್ಸು ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು. ಅಂದರೆ ಒಂದು ವಾರದಲ್ಲಿ 2 ಸತಿ, ಈಗ ಸಪೋಸ್ ನೀವು 2 ಇಲ್ಲಾಂದರೆ ಒಂದೆರಡು ಸತಿ ನೀವು ಡೈರಿ ಪ್ರೊಡಕ್ಟ್ಸ್ ಇನ್ಕ್ಲೂಡ್ ಮಾಡಿದ್ರೆ, ಅಂದರೆ ಹಾಲಾಗಲಿ, ಇಲ್ಲಾಂದರೆ ಕರ್ಡು, ಇಲ್ಲಾಂದರೆ ಚೀಸ್ ಐಟಮ್ಸು, ಆ ಥರ ಬಟರು, ಆ ಥರ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಏನೂ ತೊಂದರೆ ಕೊಡೋಲ್ಲ. ಬಟ್ ಇಟ್ ಶುಡ್ ಬಿ ಇನ್ ಅ ರೆಸ್ಟ್ರಿಕ್ಟೆಡ್ ಮ್ಯಾನರ್. ನಾವು ನೆಕ್ಸ್ಟ್ ಇಸ್ ಬೇರೆ ಅಂದರೆ ಈಗ ಈಸ್ ಎ ಟ್ರೀಟ್ಮೆಂಟ್ ಇನ್ ಹೋಮಿಯೋಪತಿ ಫಾರ್ ವಿಟ್ಲಿಗೋ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡೋಣ. ಆದಿತ್ಯ ಹ್ಯಾಸ್ ಆಸ್ಕ್ಡ್, ಕ್ಯಾನ್ ಸ್ವಿಮ್ಮಿಂಗ್ ಇನ್ ಅ ಪೂಲ್ ಇನ್ಕ್ರೀಸ್ ವಿಟ್ಲಿಗೋ? ಸಿ ಈ ಥರ ಸ್ಕಿನ್ ಕಂಡೀಷನ್ ಇದ್ದಾಗ ಕೆಲವರಿಗೆ ಈ ಡೌಟ್ ಇರುತ್ತೆ, ಅಂದರೆ ಸ್ವಿಮ್ಮಿಂಗ್ ಮಾಡುವಾಗ ಆರ್ ಈಗ ಸಪೋಸ್ ಬೇರೆ ಯಾರೇನಾದರೂ ಯೂಸ್ ಮಾಡೋದು ಈಗ ಸಪೋಸ್ ವಿಟ್ಲಿಗೋ ಇರೋವರು ಒಂದು ಪೂಲ್ ಯೂಸ್ ಮಾಡಿದಾಗ ಬೇರೆ ಜನರಿಗೆ ಇದು ಬರುತ್ತಾ ಅಂತ ಒಂದು ಭಯ ಎಲ್ಲರಿಗೂ ಇರುತ್ತೆ. ಖಂಡಿತ ಆ ಥರ ಏನೂ ಇರಲ್ಲ. ಸ್ವಿಮ್ಮಿಂಗ್ ಮಾಡಿದಾಗ ಇಲ್ಲಾಂದರೆ ಆ ಪೂಲ್ ಯೂಸ್ ಮಾಡಿದಾಗ ಖಂಡಿತ ನಿಮಗೆ ಈ ಪ್ಯಾಚಸ್ ಬರೋಲ್ಲ, ಬಟ್ ಇದು ಸ್ಪ್ರೆಡ್ ಕೂಡ ಆಗಲ್ಲ. ಸೊ ಆ ಥರ ಏನು ಕನೆಕ್ಷನ್ ಆಗಿ ಇರಲ್ಲ. ಸೊ ನೆಕ್ಸ್ಟ್ ಈಸ್ there yes, coming to the treatment part. So we'll come to the treatment part. As Kismat has asked, is there treatment in homeopathy for vitiligo? So treatment kandita treatment homeopathy alli kandita ide, but it depend ಆಗಿರೋದು ಅಂದರೆ ಈಗ ಸಪೋಸ್ ಡಿಪೆಂಡ್ಸ್ ಆನ್ ಹೌ ದ ಪ್ರೆಸೆಂಟೇಷನ್ ಇಸ್, ಅದು ತುಂಬ ಇಂಪಾರ್ಟೆಂಟ್. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ವರ್ಷದಿಂದ ನಿಮಗೆ ಈ ಪ್ರಾಬ್ಲಮ್ ಇದೆ, ಸಿನ್ಸ್ ಹೌ ಲಾಂಗ್ ಯು ಹ್ಯಾವ್ ದಿಸ್ ಪ್ರಾಬ್ಲಮ್, ಎಲ್ಲಿ ಇದು ಲೊಕೇಟ್ ಆಗಿರುತ್ತೆ. ಈಸ್ ಇಟ್ ಲೊಕೇಟೆಡ್ ಆನ್ ಮ್ಯೂಕೋಕ್ಯೂಟೇನಸ್ ಜಂಕ್ಷನ್ ಆರ್ ಈಸ್ ಇಟ್ ಲೊಕೇಟೆಡ್ ಆನ್ ಬಾನಿ ಏರಿಯಾ? ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಈ ಮ್ಯೂಕೋಕ್ಯೂಟೇನಸ್ ಜಂಕ್ಷನ್ ಇರೋದು ಕಂಡೀಷನ್ನು, ಇಲ್ಲಾಂದರೆ ಸಿಮೆಟ್ರಿಕಲ್ ಆಗಿ ಅಂದರೆ 2 ಕಡೆ ಒಂದೇ ಥರ ಬಂದಿರೋದು ಕಂಡೀಷನ್ ಎಲ್ಲ ಬೇಗನೆ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಥರ ಕಂಡೀಷನ್ ಅಂದರೆ ನಿಮಗೆ ಟ್ರೀಟ್ಮೆಂಟ್ ಟೈಮ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೇ ಬಿ ಈಗ ತುಂಬ ವರ್ಷದಿಂದ ಇರೋದು ಪ್ರಾಬ್ಲಮ್ ಆದರೆ ಖಂಡಿತ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಫಾರ್ ದ ಟ್ರೀಟ್ಮೆಂಟ್. ಬಟ್
ಅದು ನಾವು ಫಸ್ಟ್ ಏನು ಮಾಡ್ತಾರಂದರೆ ಟ್ರೀಟ್ಮೆಂಟ್ ಕೊಡಿದಾಗ ಟೈಮ್ ಹೋಮಿಯೋಪತಿಯಲ್ಲಿ ವಾಟ್ ವಿಲ್ ಟ್ರೈ ಟು ಡೂ ಇಸ್ ದಟ್ ನಮಗೆ ಫಸ್ಟ್ ಅದು ಆ ಸ್ಪ್ರೆಡ್ ಆಗೋದು ಸ್ಟೇಬಲ್ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಹೋಮಿಯೋಪತಿಕ್ ಮೆಡಿಸಿನ್ ತೊಗೊಳ್ಳೋವಾಗ ಟೈಮ್ ನಾವು ಏನು ಮಾಡ್ತಾರಂದರೆ ಫಸ್ಟು ನಾವು ಇದು ಸ್ಪ್ರೆಡ್ ಆಗೋದು ಫಸ್ಟ್ ಸ್ಟೇಬಲ್ ಮಾಡಬೇಕು. ಒಂದ್ಸತಿ ಸ್ಟೇಬಲ್ ಆಗಿಬಿಟ್ರೆ ನಿಧಾನ ಏನಾಗುತ್ತಂದರೆ ಈ ಇರೋದು ಪ್ಯಾಚಸ್ಸು ಐದರ್ ಇಟ್ ಕ್ಯಾನ್ ಗೋ ಲಿಟಲ್ ಬಿಟ್ ಏನಾಗುತ್ತೆ, ಈ ವೈಟ್ ಆಗಿ ಅದು ಬ್ರೈಟ್ ವೈಟ್ ಪ್ಯಾಚಸ್ ಇರುತ್ತಲ್ವ, ಅದು ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋಕೆ ಟೈಮ್ ಏನಾಗುತ್ತಂದರೆ ಸ್ವಲ್ಪ ಅದು ಕಲರ್ ಡಿಮ್ ಆಗಿಬಿಟ್ಟು ಪಿಗ್ಮೆಂಟೆಡ್ ಪ್ಯಾಚಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ಒಂದು ಡಿಮ್ ಆಗಿ ಏನಾಗುತ್ತೆ ನಾರ್ಮಲ್ ಸ್ಕಿನ್ ಕಲರ್ಗೆ ಬಂದುಬಿಡುತ್ತೆ. ಇಲ್ಲಂದರೆ ಕೆಲವ್ರಿಗೆ ಏನಾಗುತ್ತಂದರೆ ಈ ಇರೋದು ಪ್ಯಾಚಸಲ್ಲಿ ನಾರ್ಮಲ್ ಸ್ಕಿನ್ನು ಡಾಟ್ ಆಗಿ ಅಂದರೆ ಚಿಕ್ಕ ಚಿಕ್ಕ ಡಾಟ್ಸ್ ಆಗಿ ಬಂದುಬಿಟ್ರು ಅದೇನಾಗುತ್ತಂದರೆ ಪೂರ್ತಿಯಾಗಿ ಕವರ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಆ ಬಾರ್ಡರ್ ಇರುತ್ತಲ್ವ, ಆ ವೈಟ್ ಪ್ಯಾಚಸ್ ಇರೋದು ಬಾರ್ಡರ್ ಸ್ವಲ್ಪ ರೀಪಿಗ್ಮೆಂಟೇಷನ್ ಬಾರ್ಡರ್ ಮೇಲೆ ಶುರು ಆಗಿ ಅದು ಶ್ರಿಂಕ್ ಆಗಿ ಆ ಥರ ಕೂಡ ಏನಾಗುತ್ತಂದರೆ ಇಟ್ ಕ್ಯಾನ್ ಕವರ್ ಅಪ್ ದ ವೈಟ್ ಪ್ಯಾಚಸ್. ಸೊ ಈ ಥರ ರೀಪಿಗ್ಮೆಂಟೇಷನ್ ಕ್ಯಾನ್ ಹ್ಯಾಪನ್ ಇನ್ ದಿಸ್ ಪ್ರಾಸೆಸ್. ಸೊ ಹೋಮಿಯೋಪತಿಯಲ್ಲಿ ಖಂಡಿತ ನಮಗೆ ಟ್ರೀಟ್ಮೆಂಟ್ ಇದೆ, ನಾವು ಇದು ಸ್ಟೇಬಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇದು ಒಂದು ಆಫ್ಟರ್ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಟೇಕ್ ಸಮ್, ಅಂದರೆ ಈಗ ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಇದು ಬೇಗನೆ ಹೋಗಿಬಿಡುತ್ತೆ ಅಂತದೇ ಇಲ್ಲ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಆನ್ ಟೈಮ್. ಅದು ಸ್ವಲ್ಪ ಕಂಟಿನ್ಯೂಸ್ ಆಗಿ ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದರೆ ಈ ಹೋಮಿಯೋಪತಿ ಅಂದರೆ ಬೇರೆಂದೇ ನಮಗೆ ಈ ಪ್ರಾಬ್ಲಮ್ ಶುಡ್ ಬಿ ಟ್ರೀಟೆಡ್ ಫ್ರಮ್ ದ ರೂಟ್ ಕಾಸ್ ಅಲ್ವಾ. ಈಗ ಇರೋದು ಈ ಪ್ರಾಬ್ಲಮ್ ಅಂದರೆ ಆಟೋ ಇಮ್ಯೂನ್ ಡಿಸೀಸ್. ಸೊ ಈ ಆಟೋ ಇಮ್ಯೂನ್ ಡಿಸೀಸ್ದು ಈಗ ಸಪೋಸ್ ಹೋಮಿಯೋಪತಿಯಲ್ಲಿ ಏನು ಮಾಡ್ತಾರೆ ಅಂದರೆ ವಿ ಆರ್ ಟ್ರೈಂಗ್ ಟು ಏಮ್ ಅಟ್ ದ ಆಟೋ ಇಮ್ಯೂನ್ ನೇಚರ್ ಆಫ್ ಡಿಸೀಸ್. ಸೊ ಹೋಮಿಯೋಪತಿಕ್ ಟ್ರೀಟ್ಮೆಂಟಲ್ಲಿ ವಿಲ್ ಟ್ರೈ ಟು ಫೋಕಸ್ ಆನ್ ದ ರೂಟ್ ಕಾಸ್. ಆ ರೂಟ್ ಕಾಸ್ ಫೋಕಸ್ ಮಾಡಿಕೊಂಡು ವಿ ಹ್ಯಾವ್ ಟು ಟ್ರೀಟ್ ಇಟ್, ಅಂದರೆ ಆ ಬೇರಿಂದನೇ ಈ ಪ್ರಾಬ್ಲಮ್ ತೆಗಿಸ್ಬೇಕು. ಸೊ ಅದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಆನ್ ಟೈಮ್. ಆ್ಯಂಡ್ ಖಂಡಿತ ಈಗ ಹೋಮಿಯೋಪತಿಕ್ ತೊಗೊಂಡ್ರೆ ಕೂಡ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಈಗ ಸಪೋಸ್ ನೀವು ಇಫ್ ಯು ಆರ್ ಆಲ್ರೆಡಿ ಆನ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತುಂಬ ವರ್ಷದಿಂದ, ಈಗ ಸಪೋಸ್ ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕೂಡ ಈ ಒಂದು ಟ್ರೀಟ್ಮೆಂಟ್ನಿಂದ ನಿಮಗೆ ಏನು ಯಾವ ಥರ ಸೈಡ್ ಎಫೆಕ್ಟ್ಸ್ ಬರಲ್ಲ. ನಿಮಗೆ ಖಂಡಿತ ಪರ್ಮನೆಂಟ್ ಆಗಿ ನಿಮಗೆ ಈಗ ಸಪೋಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕೂಡ ಇದು ಸ್ಟೇಬಲ್ ಆಗಿಬಿಟ್ರೆ ಖಂಡಿತ ಇದು ತಿರ್ಗಾ ಬರೋದಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನಾವು ನೆಕ್ಸ್ಟ್ ಥಿಂಗ್ ಅಂದರೆ ವಿಲ್ ಕಮ್ ಟು ದ ಕಾಂಪ್ಲಿಕೇಶನ್ಸ್ ಆಲ್ಸೋ. ಸೊ ಕಾಂಪ್ಲಿಕೇಶನ್ಸ್ ನೋಡಿ ಈಗ ಹೋಮಿಯೋಪತಿಯಲ್ಲಿ ಕಾಂಪ್ಲಿಕೇಶನ್ ಈ ವಿಟ್ಲಿಗೋದಲ್ಲಿ ಕಾಂಪ್ಲಿಕೇಶನ್ಸ್ ಅಂದರೆ ತುಂಬ ದೊಡ್ಡ ಕಾಂಪ್ಲಿಕೇಶನ್ಸ್ ಏನೂ ಬರಲ್ಲ. ಬಟ್ ಈ ವಿಟ್ಲಿಗೋ ಪೇಷಂಟ್ಸ್ ಇರೋವರೆಗೆ ಇರೋದು ಕಾಂಪ್ಲಿಕೇಶನ್ ಹೇಳ್ಬೋದು. ಡಿಪ್ರೆಷನ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಇದರಲ್ಲಿ ಡಿಪ್ರೆಷನ್ ಅಂತ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಯಾಕಂದರೆ ಈ ವಿಟ್ಲಿಗೋ ಪೇಷಂಟ್ಸ್ ಇರೋವರೆಗೆ ಸೈಕಾಲಜಿಕಲಿ ತುಂಬಾ ಎಫೆಕ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಅವರಿಗೆ ಏನಾಗುತ್ತೆ ಅಂದರೆ ಒಂದು ಭಯ ಇರುತ್ತೆ. ಫಸ್ಟ್ ಆಫ್ ಆಲ್ ಭಯ ಇರುತ್ತೆ, ಇದು ಸ್ಪ್ರೆಡ್ ಆಗುತ್ತಾ ಒಂದು ಭಯ. ಬೇರೆಂದರೆ ಸೋಷಿಯಲಿ ಅವರು ಏನಾಗುತ್ತೆ ಅಂದರೆ ಒಂಥರ ದೇ ವಿಲ್ ಫೀಲ್ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಸೊ ಆ ಒಂದು ರೀಸನಿಂದ ಏನಾಗುತ್ತೆ ಅಂದರೆ ತುಂಬ ಲೋ ಆಗುತ್ತೆ, ಇಲ್ಲ ತುಂಬ ಡಿಪ್ರೆಸ್ ಆಗಿಬಿಡುತ್ತೆ. ಸೊ ಆ ವಿಟ್ಲಿಗೋ ಪೇಷಂಟಲ್ಲಿ ಡಿಪ್ರೆಷನ್ ಇದರಿಂದ ಬರೋದು ಕಾಂಪ್ಲಿಕೇಶನ್ ಅಂತ ಹೇಳ್ಬಹುದು. ಅದೊಂದು ಫ್ಯಾಕ್ಟರ್. ನೆಕ್ಸ್ಟ್ ಥಿಂಗ್ ಇಸ್ ನಾವು ಕಾಂಪ್ಲಿಕೇಶನಲ್ಲಿ ನೋಡಿದಾಗ ಟೈಮಿಗೆ ನೋಡಿ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತಲ್ವ, ಈ ಮೆಲನಿನ್ ನಮ್ಮ ಬಾಡಿಗೆ ಪ್ರೊಟೆಕ್ಷನ್ ಕೊಡ್ತೇವೆ. ಅಂದರೆ ಅಲ್ಟ್ರಾ ವೈಲೆಟ್ ರೇಟ್ಸಿಂದ ಇಟ್ ಗಿವ್ಸ್ ಪ್ರೊಟೆಕ್ಷನ್ ಟು ಅವರ್ ಸ್ಕಿನ್ ಆರ್ ಬಾಡಿ. ಸೊ ಏನಾಗುತ್ತೆ ಅಂದರೆ ಈ ಮೆಲನಿನ್ ಇದು ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂತ, ರಿಲೀಸ್ ಆಗಲಿಲ್ಲ ಅಂತ ಏನಾಗುತ್ತೆ ನಮ್ಮ ಬಾಡಿಗೆ ತುಂಬಾ ಅಲ್ಟ್ರಾ ವೈಲೆಟ್ ರೇಡಿಯೇಷನಿಂದ ಏನಾಗುತ್ತೆ ಅಂದರೆ ಇಟ್ ಗೆಟ್ಸ್ ಎಕ್ಸ್ಪೋಸ್ ಟು ದ ಏನಾಗುತ್ತೆ ಬಾಡಿ ವಿಲ್ ಆ ರೇಡಿಯೇಷನಿಂದ ಏನಾಗುತ್ತೆ ಸನ್ ಬರ್ನ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಿಟ್ಲಿಗೋ ಕೇಸಸಲ್ಲಿ ಸನ್ ಬರ್ನ್ ಅಂತ ಒಂದು ಕಂಡೀಷನ್. ಈಗ ತುಂಬ ಜಾಸ್ತಿ ಬಿಸಿಲಿದ್ದಾಗ ಆಚೆ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿಗೆ ಸನ್ ಬರ್ನ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದೊಂದು ಹೇಳ್ಬೋದು. ಮತ್ತು ಕೆಲವ್ರಿಗೆ ಏನಾಗುತ್ತೆ ಅಂದರೆ ವಿಟ್ಲಿಗೋ ಇರುವಾಗ ಟೈಮಲ್ಲಿ ಇಟ್ ಇಸ್ ಆಲ್ರೆಡಿ ಅನ್ ಆಟೋ ಇಮ್ಯೂನ್ ಕಂಡೀಷನ್ ಅಲ್ವಾ. ಸೊ ಈ ವಿಟ್ಲಿಗೋ ಇರುವಾಗ ಟೈಮಲ್ಲಿ ನಿಮಗೆ ಬೇರೆ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ವಿಟ್ಲಿಗೋ ನಿಮಗೆ ಆಗ ಸಪೋಸ್ ಫ್ಯೂಚರಲ್ಲಿ ಅಂದರೆ ಥೈರಾಯ್ಡ್ ಆಗಲಿ ಇಲ್ಲಾಂದರೆ ಅಲೋಪೇಶಿಯಾ ಆಗಲಿ ಆ ಥರ ಬೇರೆ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ ಬರೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ನಾವು ನೆಕ್ಸ್ಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ವಿಟ್ಲಿಗೋ ಇಂದ ನರ್ವ್ಸ್ ಕೂಡ ಎಫೆಕ್ಟ್ ಆಗಿಬಿಟ್ಟು ಕಿವಿದಲ್ಲಿ
ಆರ್ ಕಿವಿ ಸಪೋಸ್ ಇಯರ್ಸಲ್ಲಿ ಆರ್ ಐಸಲ್ಲಿ ಕೂಡ ಎಫೆಕ್ಟ್ ಆಗಿ ಕೆಲವ್ರಿಗೆ ಹಿಯರಿಂಗ್ ಡಿಫೆಕ್ಟು ಇಲ್ಲಾಂದರೆ ಐಸೈಟಲ್ಲಿ ಸ್ವಲ್ಪ ಡಿಫೆಕ್ಟ್ ಆಗುತ್ತೆ. ಅದು ಅಂದರೆ ತುಂಬ ಜಾಸ್ತಿ ಅಂದರೆ ಹೆಚ್ಚಾಗಿ ವಿಟ್ಲಿಗೋ ಇದ್ದಾಗ ತುಂಬ ಅಂದರೆ ಏನು ಟ್ರೀಟ್ಮೆಂಟು ಆ ಥರ ಏನು ತೊಗೊಂಡಿಲ್ಲ ಅಂದರೆ ಆ ಥರ ಫ್ಯೂಚರಲ್ಲಿ ಬರೋದಕ್ಕೆ ಆ ಥರ ಒಂದು ಕಾಂಪ್ಲಿಕೇಶನ್ ಕೂಡ ನಾವು ನೋಡ್ತೀವಿ. ಸೊ ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ನಾವು ನೆಕ್ಸ್ಟ್ ಥಿಂಗ್ ಇಸ್ ವಿಲ್ ಟೇಕ್ other questions also. Zafar Ali has asked, can diabetic take homeopathic medicines for vitiligo? See ನೋಡಿ, ಈಗ ಡಯಾಬಿಟಿಕ್ ಪೇಷಂಟ್ಗೆ ಈ ಥರ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಡಯಾಬಿಟೀಸು ಶುಗರ್ ಲೆವೆಲ್ ಆ ಥರ ಏನೂ ಜಾಸ್ತಿ ಆಗಲ್ಲ. ಯಾಕಂದರೆ ನಾವು ಈಗ ಹೋಮಿಯೋಪತಿಯಲ್ಲಿ ಡಯಾಬಿಟಿಸ್ಗೆ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ವಾ. ಸೊ ಆ ಥರ ಏನು ಕನೆಕ್ಷನ್ ಇಲ್ಲ. ಈಗ ನಿಮಗೆ ವಿಟ್ಲಿಗೋ ಇದ್ದರೆ ಕೂಡ ನೀವು ಹೋಮಿಯೋಪತಿಕ್ ಮೆಡಿಸಿನ್ ತೊಗೋಬಹುದು. ಅದರಲ್ಲಿ ಇರೋದು ಹೋಮಿಯೋಪತಿಯಿಂದ ಏನು ನಿಮ್ಮದು ಶುಗರ್ ಲೆವೆಲ್ ಜಾಸ್ತಿ ಆಗೋದು ಇಲ್ಲಾಂದರೆ ನಿಮಗೆ ಡಯಾಬಿಟಿಸ್ ಬರೋದಕ್ಕೆ ಚಾನ್ಸಸ್ ಇರಲ್ಲ. ಯಾಕಂದರೆ ನಮ್ಮದಲ್ಲಿ ಇರೋದು ಗೋಟ್ಸ್ ಮಿಲ್ಕಿಂದ ಪ್ರೊಡ್ಯೂಸ್ ಆಗೋದು ಮೆಡಿಸಿನ್, ಅಂದರೆ ಸುಕ್ರೋಸಿಂದ ಪ್ರೊಡ್ಯೂಸ್ ಆಗೋದು ಮೆಡಿಸಿನ್. ಸೊ ಅದರಿಂದ ಏನಾಗುತ್ತೆ, ಈ ಥರ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದು ಇಲ್ಲಾಂದರೆ ಡಯಾಬಿಟಿಸ್ ಆಗೋದು ಆ ಥರ ಚಾನ್ಸಸ್ ತುಂಬಾ ಕಡಿಮೆ, ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆ ಥರ ಡಯಾಬಿಟಿಸ್ ನಿಮಗೆ ಡಯಾಬಿಟಿಕ್ ಇದ್ದರೆ ಕೂಡ ನೀವು ಮೆಡಿಸಿನ್ಸು ಹೋಮಿಯೋಪತಿಕ್ ಮೆಡಿಸಿನ್ಸ್ ವಿಟ್ಲಿಗೆ ಹೋಗಿ ತೊಗೋಬೋದು, ಏನು ಪ್ರಾಬ್ಲಮ್ ಇರಲ್ಲ. ಸೊ ಐ ಥಿಂಕ್ ದೀಸ್ ಆರ್ ದ ಕ್ವೆಶನ್ಸ್. ಸೊ ಬೇರೆ ಏನಾದರೂ ಈಗ ಸಪೋಸ್ ನಿಮಗೆ ಈಗ ಸಪೋಸ್ ಇದ್ರ ವಿಟ್ಲಿಗೋಗೆ ಏನಾದರೂ ಟ್ರೀಟ್ಮೆಂಟ್ ಬೇಕಾದರೆ ನೀವು ಖಂಡಿತ ನೀವು ನಮ್ಮದು ಆನ್ಲೈನ್ ಸೈಟ್ಗೆ ನೀವು ಲೈಫೋಸ್ ಹೋಮಿಯೋಪತಿ ನೀವು ಒಂದು ಭೇಟಿ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನ್ ಸೈಟ್ ನೀವು ವಿಸಿಟ್ ಮಾಡ್ಬೋದು. ನಿಮಗೆ ಈ ಥರ ವಿಟ್ಲಿಗೋ ಆಗಲಿ ಯಾವ ಥರ ಆಟೋ ಇಮ್ಯೂನ್ ಕಂಡೀಷನ್ ಆದರೆ ಕೂಡ ನಿಮಗೆ ಖಂಡಿತ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ನೀವು ಲೈಫೋಸ್ಗೆ ಬಂತು ನಿಮಗೆ ಈಗ ಸಪೋಸ್ ಟ್ರೀಟ್ಮೆಂಟ್ ಬೇಕಾದರೆ ನೀವು ಖಂಡಿತ ನಮ್ಮದು ಆನ್ಲೈನ್ ಇದೆ ಅಲ್ವಾ. ಸೊ ನಮ್ಮದು ಸೈಟಲ್ಲಿ ಹೋಗಿ ನೀವು ನಾವು ನಮ್ಮನ್ನ ಅಪ್ರೋಚ್ ಮಾಡ್ಬೋದು, ಇಲ್ಲಾಂದರೆ ಕ್ಲಿನಿಕ್ಗೆ ಬಂದು ಕೂಡ ಭೇಟಿ ಮಾಡಬಹುದು. ಸೊ I hope that this Facebook live session was informative. ಮತ್ತು ನಿಮಗೆ ಬೇರೆ ಇದೇ ಥರ ಇನ್ಫಾರ್ಮೇಟಿವ್ ಆಗಿರೋದು ಸೆಷನ್ಸ್ ಬೇಕಾದರೆ ನಾವು ನೆಕ್ಸ್ಟ್ ಟೈಮ್ ಕೂಡ ಬರ್ತೀನಿ ವಿತ್ ಒನ್ ಮೋರ್ ಫೇಸ್ಬುಕ್ ಲೈವ್ ಸೆಷನ್. ಸೊ ಟಿಲ್ ದೆನ್, bye from me and thank you so much.